ನನ್ನ ಪ್ರೀತಿಯ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್‌ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಲಾಂಗ್ ಆನ್ ಹಣ್ಣಿನ ಬಗ್ಗೆ ಮತ್ತು ಅದರ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಅದರಲ್ಲಿ ನಾನು ಮುಖ್ಯವಾಗಿ ಹಣ್ಣಿನ ಪ್ರಾಮುಖ್ಯತೆ, ಕೃಷಿ ಮಾಡುವ ವಿಧಾನ, ಬೇಕಾದಂತಹ ಮಣ್ಣು, ಹವಾಗುಣ, ಬೇಕಾದಂತಹ ನೀರಿನ ಪೂರೈಕೆ, ರೋಗಗಳು, ಔಷಧಿಗಳು, ಗಳಿಸಬಹುದಾದಂತಹ ಆರ್ಥಿಕ ಲಾಭ ಮೊದಲಾದ ವಿಷಯಗಳ ಮಾಹಿತಿ ನೀಡಲಿದ್ದು, ವಿಷಯ ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆ ಹೋಗುವುದಾದ್ರೆ, ಲಾಂಗಾನ್ ಇದೊಂದು ನಮ್ಮ ದೇಶಕ್ಕೆ ಹೊಸತಾಗಿ ಹಣ್ಣಿನ ಬೆಳೆಯಾಗಿದ್ದು, ಮೂಲತಃ ಇದು ಉಷ್ಣವಲಯದ ಬೆಳೆಯಾಗಿದ್ದು, ಇದು ಮುಖ್ಯವಾಗಿ ಮಲೇಷ್ಯಾ, ಇಂಡೋನೇಷ್ಯಾ ದೇಶಗಳಲ್ಲಿ ಹಿಂದಿನಿಂದಲೂ ಯಶಸ್ವಿಯಾಗಿ ಬೃಹತ್ ಪ್ರಮಾಣದಲ್ಲಿ ಬೆಳೆಸಿಕೊಂಡು ಬರಲಾಗ್ತಿತ್ತು. ಅದರಲ್ಲಿರುವಂತಹ ಮುಖ್ಯ ಪೋಷಕಾಂಶಗಳು ಮತ್ತೆ ರುಚಿಗಳಿಂದಾಗಿ ಈ ಹಣ್ಣು ತುಂಬಾನೇ ಬೇಡಿಕೆ ಹೊಂದಿರುತ್ತದೆ ಮತ್ತು ಅತ್ಯಂತ ದುಬಾರಿಯೂ ಆಗುತ್ತದೆ. ಆದುದರಿಂದ ಇತ್ತೀಚೆಗೆ ಇದನ್ನು ನಮ್ಮ ದೇಶದಲ್ಲಿಯೂ ಯಶಸ್ವಿಯಾಗಿ ಬೆಳೆಸಿಕೊಳ್ಳಲು ಆರಂಭಿಸಲಾಗಿದೆ. ಇದಕ್ಕೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳುವುದಾದರೆ, ಮರಳು ಮಿಶ್ರಿತ ಕೆಂಪು ಮಣ್ಣು, ಅದರಲ್ಲಿಯೂ ಫಲವತ್ತಾದ ಕೆಂಪು ಮಣ್ಣು ತುಂಬಾನೇ ಯೋಗ್ಯವಾಗಿದ್ದು, ನೀವು ಇದರ ಕಮರ್ಷಿಯಲ್ ಆಗಿ ಕೃಷಿ ಮಾಡುವುದಾದರೆ ನಮ್ಮ ಹತ್ತಿರದ ಜಿಲ್ಲಾ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ತೋಟದ ಮಣ್ಣಿನ ಪರೀಕ್ಷೆ ಮಾಡಿಸಿ ಅವರ ಸಲಹೆ ಪಡೆಯುವುದು ತುಂಬಾನೇ ಉತ್ತಮವಾಗುತ್ತದೆ. ಸಾಧಾರಣವಾಗಿ ಲೀಚಿ, ರಾಂಬುಟನ್ ಕೃಷಿಯಂತೆ ಇದರ ಕೃಷಿಯು ಮಾಡಬೇಕಾಗ್ತದೆ. ಇಲ್ಲಿ ಗ್ರಾಫ್ಟೆಡ್ ಪ್ಲಾಂಟ್ ಅಂದರೆ ಕಸಿ ಕಟ್ಟಿದ ಗಿಡ ಉಪಯೋಗಿಸುವುದು ಅಗತ್ಯವಾಗ್ತದೆ. ಕಸಿ ಗಿಡಗಳಿಂದ 2ನೇ ವರ್ಷದಿಂದಲೇ ಫಸಲು ಆರಂಭವಾಗುವುದಾದರೂ 3ನೇ ವರ್ಷದಿಂದ ಫಸಲು ಪಡೆಯುವುದು ಯೋಗ್ಯವಾಗುತ್ತದೆ. ಗಿಡಗಳನ್ನು ನಾಟಿಯು ಗಿಡದಿಂದ ಗಿಡಕ್ಕೆ ಸಾಧಾರಣ 20 ಅಡಿ ಮತ್ತು ಸಾಲಿಂದ ಸಾಲಿಗೂ 20 ಅಡಿ ಅಂತರದಿಂದ ನಡುವುದು ಯೋಗ್ಯವಾಗುತ್ತದೆ. ನಾಟಿ ಮಾಡಿದ ಕೂಡಲೇ ಅದಕ್ಕೆ ಆಧಾರ ಕೋಲು ಕೊಟ್ಟು ಗಿಡ ಅಡ್ಡತಿಡ್ಡ ಬೀಳದಂತೆ ನೋಡಿಕೊಳ್ಳಬೇಕಾಗ್ತದೆ. ಈ ಗಿಡವನ್ನು ಸಾಧಾರಣ 3 ಅಡಿ ಎತ್ತರದವರೆಗೆ ಯಾವುದೇ ಅಡ್ಡಗೆಲ್ಲು ಬೆಳೆಯದಂತೆ ನೋಡಿಕೊಳ್ಬೇಕಾಗ್ತದೆ. 3 ಅಡಿ ಬೆಳೆದ ನಂತರ ಅಡ್ಡಗೆಲ್ಲುಗಳು ಬೆಳೆಯಬಹುದಾಗಿದೆ. ಈ ಗಿಡಗಳಲ್ಲಿ ಒಮ್ಮೆ ಹಣ್ಣು ಬರಲು ಆರಂಭವಾದರೆ ಗೊಂಚಲುಗಳಲ್ಲಿ ಬರ್ತದೆ. ಅಂದ್ರೆ ಇಳುವರಿಯು ಬೃಹತ್ ಪ್ರಮಾಣದಲ್ಲಿ ಬರ್ತದೆ. ಒಂದು ಸಂಪೂರ್ಣ ಬೆಳೆದ ಸಾಧಾರಣ ಒಂದು 8 ವರ್ಷ ಮೇಲ್ಪಟ್ಟ ಗಿಡಗಳಲ್ಲಿ 2 ಟನ್ಗಿಂತಲೂ ಹೆಚ್ಚು ಫಸಲು ಬಂದಿರುವ ಉದಾಹರಣೆಯೂ ಇದೆ. ಈ ಗಿಡಗಳು ತುಂಬಾ ಬುಷಿಯಾಗಿ ಬೆಳೆದುಕೊಳ್ಳುವುದರಿಂದ ಫಸಲು ಕಟಾವು ಮಾಡಿದ ನಂತರ ಕಾಂಡದ ಮೇಲಿನ ಹೆಚ್ಚುವರಿ ಗೆಲ್ಲುಗಳನ್ನು ಕತ್ತರಿಸಿ ಕಾಂಡಕ್ಕೆ ಬಿಸಿಲು ಗಾಳಿ ತಾಗುವಂತೆ ನೋಡಿಕೊಳ್ಬೇಕಾಗ್ತದೆ. ನಾವು ಕೊಕ್ಕೋ ಇಲ್ಲಿ ಯಾವ ರೀತಿ ಗೆಲ್ಲು ಸವರುತ್ತೇವೋ ಅದೇ ರೀತಿ ಸವರಿಕೊಳ್ಬೇಕಾಗ್ತದೆ. ಇದರಿಂದ ಮುಂದಿನ ಇಳುವರಿಯು ಚೆನ್ನಾಗಿ ಬರ್ತದೆ. ಈ ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ನೀಡುವುದರಿಂದ ಕಾಲಕಾಲಕ್ಕೆ ಸಮ ಪ್ರಮಾಣದಲ್ಲಿ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಒದಗಿಸಬೇಕಾಗ್ತದೆ. ಕೆಲವೊಮ್ಮೆ ಗಿಡಗಳಲ್ಲಿ ಕಾಯಿ ಒಡೆಯುವ ಸಮಸ್ಯೆಯು ಕಾಣಿಸಿಕೊಳ್ತದೆ. ಇದು ಲಘು ಪೋಷಕಾಂಶಗಳ ಕೊರತೆಯಿಂದ ಉಂಟಾಗ್ತದೆ. ಆಗ ಬೋರಾನ್ ಮತ್ತೆ ಕ್ಯಾಲ್ಸಿಯಂ ಒದಗಿಸಬೇಕಾಗ್ತದೆ. ಈ ಸಮಸ್ಯೆ ಮಾವು, ರಾಂಬುಟಾನ್ ಗಿಡಗಳಲ್ಲಿಯೂ ಕಂಡು ಬರ್ತದೆ. ಇದಕ್ಕೂ ಬೋರಾನ್ಸ್ ಪರಿಹಾರವಾಗಿರ್ತದೆ. ಈ ಬೆಳೆಗೆ ಮುಖ್ಯವಾಗಿ ನೀರಿನ ತುಂಬಾ ಅವಶ್ಯಕತೆ ಇದ್ದು, ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಪದ್ಧತಿಯು ತುಂಬಾ ಸೂಕ್ತವಾಗುತ್ತದೆ. ಈ ಗಿಡಗಳನ್ನು ಮುಖ್ಯ ಬೇಸಾಯವಾಗಿಯೂ ಅಂದ್ರೆ ಡೈರೆಕ್ಟ್ ಕ್ರಾಪ್ ಆಗಿ ಮಾಡಬಹುದು ಅಥವಾ ಅಂತರ್ ಬೆಳೆ ಅಂದ್ರೆ ಇಂಟರ್ ಕ್ರಾಪ್ ಆಗಿಯೂ ಬೆಳೆಸಬಹುದಾಗಿದೆ. ಇದು ಲಾಂಗ್ ಆನ್ ಹಣ್ಣು ಮತ್ತು ಅದರ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಯಾವುದೇ ಸಂದೇಹ ಅಥವಾ ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದರೆ ಕಮೆಂಟ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.